ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಅಕ್ರಮ ಮರಳು ಸಾಗಣೆ, 2 ಟಿಪ್ಪರ್ ವಾಹನಗಳು ವಶಕ್ಕೆ, ಕಟ್ಟುನಿಟ್ಟಿನ ಕ್ರಮಕ್ಕೆ ತಹಶೀಲ್ದಾರ್ ಸೂಚನೆ. 5 ಲಕ್ಷ ಮೌಲ್ಯದ 4 ಸ್ಕೂಟಿಗಳ ವಿತರಣೆ, ಬಡ ಅಂಗವಿಕಲರಿಗೆ ನೆರವಾದ ಶಾಸಕ ಸಿಮೆಂಟ್ ಮಂಜು, ಮಂದಹಾಸ ಬೀರಿದ ಫಲಾನುಭವಿಗಳು. ತಂಬಾಕು ಬೆಲೆ ತಾರತಮ್ಯ ಸರಿಪಡಿಸಲು ಆಗ್ರಹ, ಇಲ್ಲವಾದಲ್ಲಿ ಸಂಸದರ ಕಚೇರಿ ಮುಂದೆ ಧರಣಿ, ತಾಲೂಕು ರೈತ ಸಂಘದ ಅಧ್ಯಕ್ಷ ಯೋಗಣ್ಣ ಎಚ್ಚರಿಕೆ. ತಹಶೀಲ್ದಾರ್ ಸುಪ್ರೀತಾ ನೇತೃತ್ವದಲ್ಲಿ ಅಕ್ರಮವಾಗಿ ಮರಳು ಸಾಗಣೆ ಮಾಡುತ್ತಿದ್ದ 2 ಟಿಪ್ಪರ್ ವಾಹನಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿರುವ ಘಟನೆ ಸಕಲೇಶಪುರ ತಾಲೂಕಿನ ಹಾಲೆಬೇಲೂರು ಸಮೀಪ ನಡೆದಿದೆ. ತಾಲೂಕಿನಲ್ಲಿ ಅಕ್ರಮ ಮರಳು ಸಾಗಣೆ ನಡೆಯುತ್ತಿರುವ ಕುರಿತು ಲಭ್ಯವಾದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಲಾಗಿದ್ದು, ಯಾವುದೇ ಅನುಮತಿ ಇಲ್ಲದೆ ಮರಳು ಸಾಗಣೆ ಮಾಡುತ್ತಿದ್ದ 2 ಟಿಪ್ಪರ್ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಸಾರ್ವಜನಿಕರಿಂದ ಬಂದ ದೂರುಗಳ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಲಾಗಿದ್ದು, ಅಕ್ರಮ ಮರಳು ಸಾಗಣೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ಗಣಿ ಮತ್ತು ಖನಿಜ ನಿಯಮ ಉಲ್ಲಂಘನೆ ಅಡಿಯಲ್ಲಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ. ಅಕ್ರಮ ಮರಳು ಗಣಿಗಾರಿಕೆ ಹಾಗೂ ಸಾಗಣೆ ವಿರುದ್ಧ ತಾಲೂಕಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಮುಂದುವರಿಯಲಿದೆ ಎಂದು ತಹಶೀಲ್ದಾರ್ ಸುಪ್ರೀತಾ ಎಚ್ಚರಿಕೆ ನೀಡಿದ್ದಾರೆ. 5,04,000 ರೂಪಾಯಿ ಮೌಲ್ಯದ ಸುಮಾರು 4 ಸ್ಕೂಟಿಗಳನ್ನು ಅಂಗವಿಕಲರಿಗೆ ಶಾಸಕ ಸಿಮೆಂಟ್ ಮಂಜು ಪಕ್ಷಾತೀತವಾಗಿ ನೀಡಿದರು. ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸುಮಾರು 4 ಸ್ಕೂಟಿಗಳನ್ನು ವಿತರಿಸಿ ಮಾತನಾಡಿದ ಅವರು, ಅಂಗವಿಕಲರ ದಿನನಿತ್ಯ ಕೆಲಸ ಕಾರ್ಯಕ್ಕೆ ಯಾವುದೇ ಅಡ್ಡಿಯಾಗದಿರಲಿ, ಅವರು ನಮ್ಮಂತೆಯೇ ದುಡಿಯಬೇಕು, ಯಾರೂ ಕೂಡ ಹುಟ್ಟುತ್ತಾ ಅಂಗವಿಕಲರಾಗಬೇಕೆಂದು ಭಾವಿಸುವುದಿಲ್ಲ, ಅವರು ನಮ್ಮಂತೆಯೇ ಬಾಳಲಿ ಎಂದು ಈ ಕೆಲಸ ಮಾಡಿದ್ದು ಗ್ರಾಮೀಣ ಭಾಗದ ಬಡ ಅಂಗವಿಕಲರಿಗೆ ಇದರಿಂದ ಅನುಕೂಲವಾಗಿದೆ. ಒಂದು ಸ್ಕೂಟಿಯ ಬೆಲೆ 1,26,000ಕ್ಕೂ ಹೆಚ್ಚಿದ್ದು, ಅದರಂತೆ 4 ಸ್ಕೂಟರ್ಗಳು ಸುಮಾರು 5,04,000 ಮೌಲ್ಯದಾಗಿದೆ. ಇದನ್ನು ಪಕ್ಷಾತೀತವಾಗಿ ನೀಡಲಾಗಿದೆ ಎಂದು ತಿಳಿಸಿದರು. ಇವತ್ತು ಹಾಸನದ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಸುಮಾರು 4 ಸ್ಕೂಟ್ರುಗಳನ್ನ ಅಂಗವಿಕಲರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇದರ ಬಹುಮುಖ್ಯ ಉದ್ದೇಶ ಏನು ಅಂದರೆ, ಅಂಗವಿಕಲರು ದಿನನಿತ್ಯದ ಕೆಲಸ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿ ಅಡ್ಡಿಯಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅವರು ಕೂಡ ನಮ್ಮೆಲ್ಲರಂತೆಯೇ ಕೂಡ ವಾಹನವನ್ನು ಓಡಿಸ್ಕೊಂಡು ಅವರ ದಿನನಿತ್ಯದ ಕೆಲಸ ಕಾರ್ಯಕ್ರಮಗಳನ್ನ ಮಾಡಬೇಕು, ಅವರು ಕೂಡ ಎಲ್ಲರಂತೆ ದುಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು 4 ವಾಹನವನ್ನು ಹಸ್ತಾಂತರ ಮಾಡಿದ್ದೀವಿ. ತುಂಬ ಸಂತೋಷದಿಂದ ಅವರು ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಯಾರು ಕೂಡ ಹುಡ್ತಾ ಅಂಗವಿಕಲ ಆಗಬೇಕು ಅಂತೇಳಿ ಯಾರು ಕೂಡ ಬಯಸ್ಕೊಂಬಂದಿರಲ್ಲ. ಬಟ್ ಅನಿವಾರ್ಯತೆ ಅವರು ಅಂಗವಿಕಲರಾಗಿ ಹುಟ್ಟಿರ್ತಾರೆ. ಅಂಗವಿಕಲರು ಕೂಡ ನಮ್ಮಂತೆ ಬಾಳಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತೆಲ್ಲರೂ ಕೂಡ ಸ್ಕೂಟ್ರನ್ನ ಹಸ್ತಾಂತರ ಮಾಡಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೇಳ್ತೀನಿ. ಈಗ ಒಂದು ಸ್ಕೂಟರ್ ಮೇಲೆ ಸುಮಾರು 1,26,000 ರೂಪಾಯಿ ಬೆಲೆ ಮತ್ತು 5 ವರ್ಷ ಇನ್ಶೂರೆನ್ಸ್ ಪೀರಿಯಡ್ ಇರುತ್ತೆ. ವಿತ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗು ಕೂಡ ಸೇರಿ 1,26,000 ರೂಪಾಯಿ ಒಂದು ಸ್ಕೂಟ್ರನ ಬೆಲೆ. ಸುಮಾರು 4 ಸ್ಕೂಟ್ರು ಅಂದರೆ ನಿಮಗೆ ಗೊತ್ತಿರೋ ರೀತಿಯಲ್ಲಿ 5,04,000 ರೂಪಾಯಿ ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಇದ್ರ ಮೌಲ್ಯ. ಎಷ್ಟು ಜನ ಕೊಟ್ಟಿರಿ? 4 ಜನಗಳಿಗೆ ಕೊಟ್ಟಿದ್ದೀನಿ. ಎಲ್ಲ ಗ್ರಾಮಾಂತರ ಪ್ರದೇಶದ ಬಡ ಅಂಗವಿಕಲರಿಗೆ ಕೊಟ್ಟಿದ್ದೀನಿ. ತಂಬಾಕು ಬೆಲೆ ತಾರತಮ್ಯವನ್ನು ಸರಿಪಡಿಸುವಂತೆ ಆಗ್ರಹಿಸಿ ಜನವರಿ 5ರಂದು ಹಾಸನದಲ್ಲಿ ಸಂಸದರ ಕಚೇರಿ ಮುಂದೆ ಧರಣಿ ಹಮ್ಮಿಕೊಂಡಿರುವುದಾಗಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಯೋಗಣ್ಣ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಂಬಾಕು ಮಾರುಕಟ್ಟೆ ಆರಂಭವಾಗಿ 3 ತಿಂಗಳು ಕರೆದರೂ ಬೆಲೆಯಲ್ಲಿ ಹೆಚ್ಚಳವಾಗಿಲ್ಲ. 320 ರೂಪಾಯಿಗೆ ಪ್ರಾರಂಭವಾದ ಬೆಲೆ 275ರಿಂದ 280ರ ಸರಾಸರಿ ಬೆಲೆಯಲ್ಲಿ ಮಾರಾಟವಾಗುತ್ತದೆ. ಆಂಧ್ರಪ್ರದೇಶದಲ್ಲಿ 145 ಮಿಲಿಯನ್ಗೆ ಬದಲು 250 ಮಿಲಿಯನ್ ತಂಬಾಕು ಬೆಳೆದರೂ 450 ರೂಪಾಯಿ ಗರಿಷ್ಠ ಬೆಲೆ ಕಂಡುಕೊಂಡಿದೆ. ಈ ಬೆಲೆ ತಾರತಮ್ಯದ ವಿರುದ್ಧ ರಾಜ್ಯದ ಸಂಸದರಾಗಲಿ ವಾಣಿಜ್ಯ ಇಲಾಖೆಯಾಗಲಿ ಚಕಾರ ಎನ್ನುತ್ತಿಲ್ಲ. ದೇಶಕ್ಕೆ ಒಂದೇ ತಂಬಾಕು ಮಂಡಳಿಯಾದರೂ ಈ ದರ ತಾರತಮ್ಯದ ಹಿಂದಿನ ಮರ್ಮವಾದರೂ ಏನು ಎಂದು ಪ್ರಶ್ನಿಸಿದರು. ಆಲೂಗೆಡ್ಡೆ, ರಾಗಿ ಮತ್ತಿತರ ಬೆಳೆಗಳಿಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಇದೆ. ಆದರೆ 45,000 ಕೋಟಿ ರೂಪಾಯಿ ವಿದೇಶಿ ವಿನಿಮಯ ತಂದುಕೊಡುವ ತಂಬಾಕಿಗೆ ಈ ಬೆಳೆ ವಿಮೆ ಸೌಲಭ್ಯ ಯಾಕಿಲ್ಲ? ತಂಬಾಕು ಬೆಳೆಗೂ ಈ ಯೋಜನೆ ಜಾರಿಯಾಗಬೇಕು. ಬೆಳೆಗಾರರು ತಂಬಾಕನ್ನು ಹದಗೊಳಿಸುವ ವೇಳೆ ಬರುವ ಹೊಗೆ, ಘಾಟು ಮುಂತಾದ ಅಂಶಗಳಿಂದ ಹಲವು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದಾರೆ. ಆದರೆ ಮಂಡಳಿ ರೈತರಿಗೆ ಆರೋಗ್ಯ ವಿಮಾ ಸೌಲಭ್ಯ ಕಲ್ಪಿಸಿಲ್ಲ. ಆರೋಗ್ಯ ವಿಮೆ ಜಾರಿಯಾಗಬೇಕು. ತಂಬಾಕು ಬೆಳೆಗಾರರ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಮೃತಪಟ್ಟ ಕುಟುಂಬಕ್ಕೆ 50,000 ರೂಪಾಯಿ ಸಹಾಯಧನ ನೀಡುತ್ತಿದ್ದು, ಇದನ್ನು 5 ಲಕ್ಷಕ್ಕೆ ಏರಿಸಬೇಕು. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಬೆಳೆಗಾರರ ಹಿತರಕ್ಷಣೆ ಕುರಿತು ಯಾವ ಸಂಸದರು ಮಾತನಾಡುತ್ತಿಲ್ಲ. ಈ ಬಗ್ಗೆ ಸಂಸದರ ಗಮನ ಸೆಳೆಯಲು ಸಂಸದರ ಕಚೇರಿ ಮುಂದೆ ಧರಣಿ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ತಂಬಾಕು ಬೆಳೆಗಾರರ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶಕ್ಕೆ ಬೆಲೆ ನೆಲೆ ಆಗ್ತಾ ಇರತಕ್ಕಂಥ ತಾರತಮ್ಯ ನೀವು ನೋಡ್ಬೋದು. ಅಕ್ಟೋಬರ್ 8ಕ್ಕೆ ಮಾರ್ಕೆಟು ಪ್ರಾರಂಭ ಆಯಿತು. 3 ತಿಂಗಳಾದರೂ ಸಹಿತ ನಮಗೆ ಬೆಲೆನಲ್ಲಿ ಸ್ಥಿರತೆ ಕಂಡುಕೊಂಡಿಲ್ಲ. 320ಕ್ಕೆ ಪ್ರಾರಂಭ ಆದಂಥ ತಂಬಾಕು ಬೆಲೆ ಇದುವರೆಗೂ ಸಹಿತ
ಅದರ ಬೆಲೆನೇ ಹೆಚ್ಚಿಸ್ಕೊಂಡಿಲ್ಲ. ಕೇವಲ 275, 280 ಸರಾಸರಿ ಬೆಲೆಯಲ್ಲಿ ಮಾರ್ಕೆಟ್ ಅವರಿಂದ ಕಂಡುಕೊಂಡಿದೆ. ಆಂಧ್ರ ಪ್ರದೇಶದಲ್ಲಿ 145 ಮಿಲಿಯನ್ಗೆ ಬದಲಾಗಿ 250 ಮಿಲಿಯನ್ ಹೊಗೆಸ ಬೆಳೆದ್ರೂ ಸಹಿತ 450 ರೂಪಾಯಿ ಮಾರ್ಕೆಟ್ ಗರಿಷ್ಠ ಬೆಲೆ ಅಲ್ಲಿ ಕಂಡುಕೊಂಡಿದೆ. ಇದನ್ನ ಯಾವುದೇ ಮಂಡಳಿ ಚೇರ್ಮನ್ ಇರ್ಬೋದು, ಸಂಬಂಧಪಟ್ಟಂತ ವಾಣಿಜ್ಯ ಇಲಾಖೆ ಇರ್ಬೋದು, ಸಂಬಂಧಪಟ್ಟಂತ ಕೈಗಾರಿಕೆ ಇಲಾಖೆ ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಹಾಗಾದ್ಮೇಲೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಅಂಡರಲ್ಲಿ ಬರ್ತಕ್ಕಂಥ ಒಂದು ಅಂಗಸಂಸ್ಥೆಯ ಕೆಲಸ ಮಾಡ್ತಕ್ಕಂಥ ಮಂಡಳಿ ಜವಾಬ್ದಾರಿ ಇಲ್ವಾ? ಯಾಕೆ ವಿದೇಶಿ ವರ್ತಕರನ್ನ, ಯಾಕೆ ITC ಅಂತ ದೊಡ್ಡ ಕಂಪ್ನಿ ದೊಡ್ಡಣ್ಣನ್ನೇ ಇವರು ಅವಲಂಬಿಸ್ಕೊಂಡು ಕೂತಿರೋದಾದ್ರೂ ಏನು? ಹಾಗಾದ್ಮೇಲೆ ಇದ್ರ ಹುನ್ನಾರ ಏನು? ಈಗಾಗಲೇ ಪ್ರಪಂಚ ಮುಕ್ತ ಮಾರುಕಟ್ಟೆ FDIನ ಯಾಕೆ ಜಾರಿ ಮಾಡೋಕ್ಕಾಗ್ತಾ ಇಲ್ಲ? ಅಂದ್ರೆ ವಿದೇಶಿ ನೇರ ಬಂಡವಾಳನ ಮಾರುಕಟ್ಟೆ ಮೇಲೆ ತಂದು ಈ ಬೆಲೆ ಸ್ಥಿರತೆಯನ್ನು ಯಾಕೆ ಹೆಚ್ಚಕ್ಕೆ ಇವ್ರಿಗೆ ಸಾಧ್ಯ ಆಯ್ತಾ ಇಲ್ಲ? 250 ಬೆಳೆದ್ರು ಸಹಿತ 450 ರೂಪಾಯಿ ಗರಿಷ್ಠ ಬೆಲೆ ಕಂಡ್ಕೊಂತಲ್ಲ. ಹಾಗಾದ್ರೆ ಮಂಡಳಿ ಒಂದೇ ಅಲ್ವಾ ಇಡೀ ದೇಶದಲ್ಲಿ? ಯಾಕೆ ಅವ್ರಿಗೆ ಅಷ್ಟೊಂದು ಬೆಲೆ, ನಮ್ಗೆ ಯಾಕೆ ಇಷ್ಟೊಂದು ತಾರತಮ್ಯ ಅಂತಕ್ಕಂಥದ್ದು ನಮ್ಮ ಫಸಲ್ ಬಿಮಾ ಆಲೂಗೆಡ್ಡೆಯಿಂದ ಹಿಡಿದು, ತಡ್ಡಿಯಿಂದ ಹಿಡಿದು, ರಾಗಿಯಿಂದ ಹಿಡಿದು ಪ್ರಧಾನಮಂತ್ರಿ ಫಸಲ್ ವಿಮೆ ಇದೆ. 45,000 ಕೋಟಿ ವಿದೇಶಿ ವಿನಿಮಯ ತಂದುಕೊಡ್ತಕ್ಕಂಥ ತಂಬಾಕು ಮೇಲೆ ಯಾಕೆ ಪ್ರಧಾನಮಂತ್ರಿ ಫಸಲ್ ವಿಮಾ ಇಲ್ಲ? ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾ ಸಂಚಾಲಕ ಬಂದಿಗನಹಳ್ಳಿ ರವಿ, ಸದಸ್ಯರಾದ ಮಂಜುನಾಥ್, ರಮೇಶ್, ಅಣ್ಣಾಜಪ್ಪ, ನಟರಾಜ್, ಹಿರೇಗೌಡ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಹಿಮ್ ಸಂಸ್ಥೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರವನ್ನು ಇದೇ ಜನವರಿ 5ರಿಂದ 11ರವರೆಗೆ ಆಯೋಜಿಸಲಾಗಿದೆ ಎಂದು ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾ ರಾಜಣ್ಣ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಭಾರತ ಸರ್ಕಾರ ಹಾಗೂ ಪ್ರಾಂತೀಯ ನಿರ್ದೇಶನಾಲಯ ಬೆಂಗಳೂರು ಇದರ ವತಿಯಿಂದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ಇವರ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರಾಷ್ಟ್ರಮಟ್ಟದ ಕಾರ್ಯಕ್ರಮವನ್ನು 2ನೇ ಬಾರಿ ಹಾಸನದಲ್ಲಿ ನಡೆಸುತ್ತಿದ್ದೇವೆ. ದೇಶದಲ್ಲಿ ಜಾತಿ, ಧರ್ಮ, ಪ್ರಾಂತಗಳ ಆಂತರದಲ್ಲಿ ಉಂಟಾಗುತ್ತಿರುವ ಮೈಮನಸ್ಸುಗಳು ನಿಲ್ಲಬೇಕು ಮತ್ತು ಎಲ್ಲೆಡೆ ಶಾಂತಿ, ಸೌಹಾರ್ದತೆ, ಒಗ್ಗಟ್ಟು ನೆಲೆಸಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳು ದೇಶದ ಭವಿಷ್ಯವಾಗಿದ್ದು ಅವರುಗಳಲ್ಲಿ ಸಾಮರಸ್ಯ ಮನೋಭಾವ ಬೆಳೆಸಬೇಕು. ಇದರಿಂದ ಮಾತ್ರ ಸದೃಢ ಭಾರತ ನಿರ್ಮಾಣ ಸಾಧ್ಯ ಎಂಬ ಉದ್ದೇಶದಿಂದ ಪ್ರತಿ ವರ್ಷ ಇಂತಹ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ. ಸದರ ಶಿಬಿರದಲ್ಲಿ ಚೆನ್ನೈ, ಹೈದರಾಬಾದ್, ನವದೆಹಲಿ, ಭುವನೇಶ್ವರ್ ಸೇರಿದಂತೆ 10 ರಾಜ್ಯಗಳಲ್ಲಿ 100 ಶಿಬಿರಾರ್ಥಿಗಳು ಹಾಗೂ ಕರ್ನಾಟಕ ರಾಜ್ಯದ 13 ವಿಶ್ವವಿದ್ಯಾನಿಲಯಗಳಿಂದ 100 ಶಿಬಿರಾರ್ಥಿಗಳು ಸೇರಿದಂತೆ ಒಟ್ಟು 200 ಶಿಬಿರಾರ್ಥಿಗಳು ಹಾಗೂ 10 ಶಿಬಿರಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಹಿಮ್ ಸಭಾಂಗಣದಲ್ಲಿ ನಡೆಯುವ ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ಮೆರವಣಿಗೆಯ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಲತಾ ಕುಮಾರಿ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿರ್ದೇಶಕರಾದ ಡಾ ರಾಜಣ್ಣ ಅವರು ವಹಿಸಲಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಸೇರಿದಂತೆ ಇತರ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಶಿಬಿರಾರ್ಥಿಗಳು ಶ್ರಮದಾನ, ಬೀದಿ ನಾಟಕಗಳ ಮೂಲಕ ಅರಿವು ಕಾರ್ಯಕ್ರಮ, ಸಕಲೇಶಪುರದ ಆಯ್ದ ಹಳ್ಳಿಗಳ ಮನೆಗಳಿಗೆ ಒಂದು ದಿನ ಭೇಟಿ ನೀಡಿ ಅಲ್ಲಿನ ಕೃಷಿ, ಸಂಸ್ಕೃತಿ, ಆಹಾರ ಪದ್ಧತಿಗಳ ಕುರಿತು ಮನದಟ್ಟು ಮಾಡುವ ಕಾರ್ಯಕ್ರಮ, ಹಾಸನ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಸ್ಥಳಗಳಾದ ಬೇಲೂರು, ಹಳೆಬೀಡು, ಪುಷ್ಪಗಿರಿ ಬೆಟ್ಟ, MCF ಹಾಗೂ ಬಿಕ್ಕೋಡು ಮಠ ಈ ಎಲ್ಲ ಸ್ಥಳಗಳಿಗೆ ಭೇಟಿ ನೀಡಲಿದ್ದಾರೆ ಎಂದರು. ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ 100 ಶಿಬಿರಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳ ಕಾಲೇಜುಗಳಿಂದ ಮತ್ತು ನಮ್ಮ ಹಿಮ್ಸ್ ಸಂಸ್ಥೆಯ 14 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಈ ಭಾವೈಕ್ಯತಾ ಶಿಬಿರ ನಡೆಸ್ತಾ ಇರೋದು ನಾವು ಇದು 2ನೇ ಬಾರಿ. ಮೊದಲನೇ ಬಾರಿ ಮೇ 2022ರಲ್ಲಿ ನಡೆಸಿತ್ತು. ಆಗ ನಮ್ಮ ಸಂಸ್ಥೆಯ ಸಹಯೋಗದೊಂದಿಗೆ ಭಾರತ ಸರ್ಕಾರ ಮತ್ತು NSS ಸಂಸ್ಥೆಯ ವತಿಯಿಂದ ಮತ್ತು ವಿಶ್ವವಿದ್ಯಾನಿಲಯ ವತಿಯಿಂದಲೂ ನಡೆಸಿತ್ತು. ಆಗ 100 ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿತ್ತು. ಸುದ್ದಿಗೋಷ್ಠಿಯಲ್ಲಿ ವೈದ್ಯಕೀಯ ಅಧೀಕ್ಷಕ ಡಾ ರಾಘವೇಂದ್ರ ಪ್ರಸಾದ್, ಡಾ ಪ್ರಸಾದ್, ಶಿಬಿರಾಧಿಕಾರಿ ನಿಚಿತಾ ಕುಮಾರಿ ಹಾಜರಿದ್ದರು. ಅರ್ಕಲಗೂಡು ತಾಲೂಕಿನ ದೇವರಹಳ್ಳಿ ಸಮೀಪದಲ್ಲಿರುವ WMO ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಲಿಕ್ವಿಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹಾಲು ಹಾಕಿಸಿಕೊಂಡ ರೈತರಿಗೆ ಹಣ ಪಾವತಿ ಮಾಡಿಲ್ಲ ಎಂದು ಆರೋಪಿಸಿ ಸ್ಥಳೀಯರು ಕಂಪನಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ನಂತರ ಶೋಭಾ ಮಾತನಾಡಿ, ಸುತ್ತಮುತ್ತಲಿನ ಹಳ್ಳಿಗಳಿಂದ ಹಾಲು ಹಾಲಿಸಿಕೊಂಡು ತಂದು ಕಂಪನಿಗೆ ನೀಡಲಾಗಿತ್ತು. ಕಂಪನಿ ಮಾತ್ರ ಲಕ್ಷಾಂತರ ರೂಪಾಯಿ ಹಣ ಪಾವತಿ ಮಾಡದೆ ಅನ್ಯಾಯ ಮಾಡಿದೆ. ಇದರಿಂದ ಸಾಲದಲ್ಲಿ ಮುಳುಗಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೆ ಬಂದಿದ್ದೇವೆ ಎಂದು ಅಳಲು ತೋಡಿಕೊಂಡರು. ನರಸೀಪುರದಿಂದ ಬಂದು ಅರ್ಕಲಗೂಡಲ್ಲಿ ಹಾಲು ಆಡಿಸ್ತೀನಿ ಅಣ್ಣ. ಇದು ಮಿಲ್ಕ್ ಡೈರಿ ಅಂತ. 3 ವರ್ಷದಲ್ಲಿ ನಾನು ಹಾಲು ಹಾಕಿದೆ. 2 ತಿಂಗಳದ್ದು ಪೇಮೆಂಟ್ ಇತ್ತು. 2 ತಿಂಗಳಲ್ಲಿ ನಮಗೆ ಬರಬೇಕಾಯ್ದು ನಮ್ಮ ಅಮ್ಮಂದು, ನಂದು, ನಮ್ಮನೆಯದು ಎಲ್ಲ ಸೇರಿ 22.5 ಲಕ್ಷ ದುಡ್ಡು ಬರಬೇಕು ಅಣ್ಣ. 22.5 ಲಕ್ಷಕ್ಕೆ ಈಗ 1.5 ತಿಂಗಳಲ್ಲಿ ಬಂದಾಗ ಚೆಕ್ ಕೊಟ್ಟಿದ್ರು ಅಣ್ಣ. ಬಡ್ಡಿ ಸಮೇತ ಕೊಡ್ತೀನಿ, 3 ವರ್ಷದ ಎಷ್ಟು ಬಡ್ಡಿ ಆಯ್ತದೆ ಅಷ್ಟು ಬಡ್ಡಿ ಸಮೇತ ಕೊಡ್ತೀವಿ ಅಂದರು. ನಮಗೆ ಬಡ್ಡಿ ಬೇಡ, ಅಸ್ಲು ಹಾಕಿ ಅಂತ ಹೇಳ್ದು. ಅಸ್ಲೂ ಹಾಕ್ಲಿಲ್ಲ ಅಣ್ಣ. ಇಷ್ಟು ದಿವಸ ಆದರೂ ನಾನು 3 ವರ್ಷದಿಂದಲೂ ಅಸ್ಲು ಹಾಕಿಲ್ಲ. ಈಗ ಹೋದ ತಿಂಗಳು ಬಂದು
ಚೆಕ್ ಕೊಟ್ಟರು, ನನ್ನ ಒಬ್ಳಿಗೆ ಚೆಕ್ ಕೊಟ್ಟರು, ನಮ್ಮ ಅಮ್ಮಗೂ ಚೆಕ್ ಕೊಟ್ಟಿಲ್ಲ, ನಮ್ಮ ಮನೆಯವ್ರಿಗೂ ಚೆಕ್ ಕೊಟ್ಟಿಲ್ಲ, ನನಗೆ ಮಾತ್ರ ಚೆಕ್ ಕೊಟ್ಟರು. ಚೆಕ್ ಹಾಕೊಳ್ಳಿ ಅಂತ. ಚೆಕ್ ಹಾಕಿ ಚೆಕ್ಕು ಬೌನ್ಸ್ ಆಗೈತೆ, ಚೆಕ್ಕಲ್ಲಿ ದುಡ್ಡಿಲ್ಲ, ಬೌನ್ಸ್ ಆಗೈತೆ. ಇವಾಗ ಬಂದರೆ ಇವಾಗಲೂ 24ನೇ ತಾರೀಕು ಕೊಡ್ತೀವಿ ಹೋಗಿ ಅಂದರು. ಆಮೇಲೆ ನಾವು ಇಲ್ಲ ನಮಗೆ ಪೇಮೆಂಟ್ ಬೇಕು, ನಾವು ಒಡವೆ ಎಲ್ಲ ಅರ್ಜಿ ಬಂದೈತೆ ಅಂತ ಕೇಳ್ದು. ಇವತ್ತು ಏನು ಹಾಲು ನಿಲ್ಲಿಸಿದಿರಿ ಬೀಗ. ಶನಿವಾರ ಸಂತೆಯ ಸುನಿಲ್ ಮಾತನಾಡಿ, ಹಾಲು ಹಾಕಿಸಿಕೊಂಡಿರುವ ಕಂಪನಿ ಕಳೆದ 3 ವರ್ಷಗಳಿಂದಲೂ ಹಣ ಪಾವತಿ ಮಾಡದೆ ಮೋಸ ಮಾಡಿದೆ. ಹೀಗಾಗಿ ಅನ್ಯಾಯಕ್ಕೆ ಒಳಗಾದ ರೈತರು ಹಾಲು ಹಾಕುವುದನ್ನು ನಿಲ್ಲಿಸಿದ್ದಾರೆ. ಈಗ ಹೊಸದಾಗಿ ಬೇರೆ ಏಜೆನ್ಸಿಗಳ ಮೂಲಕ ಹಾಲು ಅಳಿಸಲಾಗುತ್ತಿದೆ. ನಮಗೆ ಇನ್ನೂ ಹಣ ಪಾವತಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 80% ಎಲ್ಲರದು ಕ್ಲಿಯರ್ ಮಾಡಿದ್ರು. ಶೋಭಾ, ಮಣಿ ಮತ್ತು ಸುರೇಶ್ ಅನ್ನೋರು ಫಸ್ಟ್ ಇದೇ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಇವ್ರ ಯಜಮಾನ್ರು ಫಸ್ಟ್ ಇದೇ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ನಾವು ಬರೋಕ್ಕಿಂತ ಮುಂಚೆನೇ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ಬಂದು ನಾವು ಜಾಯ್ನಿಂಗ್ ಆಗಿದ್ದು. ಅವ್ರು ಕೆಲಸ ಬಿಟ್ಟು ಹೋದ್ಮೇಲೆ ಬಂದು ನಾವು ಜಾಯ್ನ್ ಆದೋ. ಅವ್ರ ಯಜಮಾನ್ರು ಇದೇ ಕಂಪ್ನಿಲಿ ಫಸ್ಟ್ ಕೆಲಸ ಮಾಡ್ತಿದ್ರು. ಇವ್ರು 3 ಜನರು ಸೇರಿ 24 ಲಕ್ಷ ಏನೋ ಬ್ಯಾಲೆನ್ಸ್ ಇತ್ತು. ಎಲ್ರಿಗೂ 80% ಕ್ಲಿಯರ್ ಮಾಡಿ 20% ಮಾತ್ರ ರಿಮೈನಿಂಗ್ ಅಮೌಂಟ್ನ ಉಳಿಸಿದ್ರು. ಇನ್ನು 20% ಅಷ್ಟೇ ಕ್ಲಿಯರ್ ಆಗಬೇಕಾಗಿರೋದು, ಬೇರೆಯವರಿಗೆಲ್ಲ. ಇವ್ರಿಗೆ ಮಾತ್ರ 100% ಕ್ಲಿಯರ್ ಆಗಬೇಕಾಗಿತ್ತು. ಅದರಲ್ಲಿ ಇವಾಗ 23 ಲಕ್ಷನೇನೋ 3 ಜನದ್ದು ಸೇರಿತ್ತು. ಅದರಲ್ಲಿ 7 ಲಕ್ಷ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ ರಿಮೈನಿಂಗ್ ಅಮೌಂಟ್ ಏನಿದೆ ಅದನ್ನು ಅದನ್ನು 24ನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ತೀನಿ ಅಂತ ಅಂದರೆ 23 ಲಕ್ಷದಲ್ಲಿ 7 ಲಕ್ಷ ಕ್ಲಿಯರ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಬ್ಯಾಲೆನ್ಸಿಂಗ್ ಅಮೌಂಟ್ ಮಾತ್ರ ಇವ್ರು 3 ಜನದಿದೆ. ಇನ್ನು 48 ಜನ. ಕಂಪನಿಯ ಪ್ರಭಾರಿ ಮೇಲ್ವಿಚಾರಕ ಯತೀಶ್ ಮಾತನಾಡಿ, ಶೋಭಾ, ಸುರೇಶ್, ಪ್ರಭಾವಣಿ ಸೇರಿದಂತೆ ಕೆಲವರಿಗೆ ಹಣ ಪಾವತಿಸುವುದು ಬಾಕಿ ಇದ್ದು ಪಾವತಿಗೆ ಕ್ರಮ ವಹಿಸಲಾಗಿದೆ ಎಂದರು. ತಾಲೂಕು ರೈತ ಸಂಘದ ಕಾರ್ಯಾಧ್ಯಕ್ಷ ಭುವನೇಶ್ ಮಾತನಾಡಿ, ಹಾಲು ಹಾಕಿರುವ ಕಂಪನಿ ಹಣ ಪಾವತಿಸದಿದ್ದರೆ ತೀವ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು. ಸ್ವಲ್ಪ ದಿನ ಕಾಲಾವಕಾಶ ನೀಡಿ, ಕಂಪನಿ ರೈತರಿಗೆ ಮೋಸ ಮಾಡಲು ಅವಕಾಶ ನೀಡುವುದಿಲ್ಲ ಎಂದರು. ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಬೀಗ ತೆರೆದು ಹಾಲು ಕೊಂಡೊಯ್ಯಲು ಅವಕಾಶ ಮಾಡಿಕೊಟ್ರು. ನನಗೆ ಹತ್ತಿರ 6 ಲಕ್ಷ ರೂಪಾಯಿ ದುಡ್ಡು ಬರಬೇಕಿತ್ತು. ಅದರಲ್ಲಿ ಸ್ವಲ್ಪನೇ ಕೊಟ್ಟಿರೋದು. ಇನ್ನೂ 20% ಪೇಮೆಂಟ್ ಕೊಡಬೇಕು. 3 ವರ್ಷ ಆಯಿತು ಸರ್. ಇವತ್ತು ಫೆಬ್ರವರಿ ಬಂದರೆ 3 ವರ್ಷದಿಂದ ನಮಗೆ ಪೇಮೆಂಟ್ ಬಂದಿಲ್ಲ. ನಾವು ಇಲ್ಲಿ ಯಾವುದೇ ಟೈಮಿಗೆ ಬಂದು ಕೇಳಿದ್ರು ಡೇಟ್ಗಳು ಕೊಡ್ತಾ ಇದ್ದಾರೆ ಹೊರತು ಪೇಮೆಂಟ್ ಕೊಡ್ತಾ ಇಲ್ಲ. ಮತ್ತು ನಮ್ಮದು ಶನಿವಾರ ಸಂತೆಯಿಂದ ಇಲ್ಲಿ ಹಾಲು ಕಳಿಸ್ತಾ ಇರೋದು. ಪ್ರತಿಯೊಬ್ಬರು ರೈತರಿಗೂ ನಾವು ಪೇಮೆಂಟ್ ಕ್ಲಿಯರ್ ಮಾಡಿದ್ವಿ. ನನ್ನ ಹೆಂಡ್ತಿದ್ದು ಒಡವೆ ಅಡ ಇಟ್ಟು, ಚೈನ್ ಅಡ ಇಟ್ಬಿಟ್ಟು ಕ್ಲಿಯರ್ ಮಾಡಿಕೊಟ್ಟಿದ್ವಿ. ನಮಗೇನು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಏನಿಲ್ಲ. ಇದರಲ್ಲಿ ಏನೋ ಒಂದು ಬಿಸ್ನೆಸ್ ಆಗುತ್ತಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹಾಲಿನ ಬಿಸ್ನೆಸ್ ಮಾಡ್ತಾ ಇದ್ವಿ. ಅದರಲ್ಲಿ ಇವರು 3 ವರ್ಷದಿಂದ ನಮಗೆ ಪೆಂಡಿಂಗ್ ಮಾಡಿಕೊಂಡು ಬಡ್ಡಿನೂ ಇಲ್ಲ, ಏನೂ ಇಲ್ಲ. ಬಡ್ಡಿ ಬೇಡ ಸರ್, ನಮಗಿರೋ ಪೇಮೆಂಟ್ ಕರೆಕ್ಟಾಗಿ ಕೊಟ್ಟರು ಸಾಕು ಅಂತಲೂ ಕೇಳಿದ್ರು. ಕೊಡ್ತೀವಿ, 20ನೇ ತಾರೀಕು ಕೊಡ್ತೀವಿ, 15ನೇ ತಾರೀಕು ಕೊಡ್ತೀವಿ ಅಂತ ತಳ್ಳಿ 3 ವರ್ಷದಿಂದ ತಳ್ಳಿದ್ದಾರೆ ಸರ್. ನಮಗೆ ಶನಿವಾರ ಸಂತೆ, ಗೌಡಹಳ್ಳಿ ಮತ್ತು ಜೌಡಹಳ್ಳಿ. ರೈತ ಸಂಘದ ಹೊಂಬೇಗೌಡ, ಯೋಗಣ್ಣ, ಬಂದಿಗನಹಳ್ಳಿ ರವಿ, ರಮೇಶ್, ಮರವಳಲು ರವಿ ಇತರರು ಹಾಜರಿದ್ದರು. ಹಳೆಬೀಡಿನ ಪುಷ್ಪಗಿರಿಯಲ್ಲಿ ಆಯೋಜಿಸಲಾಗಿರುವ ನೈಸರ್ಗಿಕ ಕೃಷಿ ತರಬೇತಿ ಕಾರ್ಯಾಗಾರಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಚಾಲನೆ ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಹಾಗೂ ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಠದ ಸಂಯುಕ್ತಾಶ್ರಯದಲ್ಲಿ ನೈಸರ್ಗಿಕ ಕೃಷಿಯ ತಜ್ಞರಾದ ಸುಭಾಷ್ ಪಾಳೇಕರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು, ಕೃಷಿಯಲ್ಲಿನ ಸುಸ್ಥಿರ ಬದಲಾವಣೆ ಮತ್ತು ರಾಸಾಯನಿಕ ಮುಕ್ತ ಬೇಸಾಯದ ಬಗ್ಗೆ ರೈತರಿಗೆ ಅರಿವು ಮೂಡಿಸುವ ಉದ್ದೇಶವನ್ನು ಇದು ಹೊಂದಿದೆ. ಈ ಕಾರ್ಯಕ್ರಮವು ಜನವರಿ 3 ರಿಂದ 5ರವರೆಗೆ ಒಟ್ಟು 3 ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದ್ದು, ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಮಣ್ಣಿನ ಆರೋಗ್ಯ ರಕ್ಷಣೆಗಾಗಿ ರೈತರು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ತಿಳಿಸಿದರು. ವ್ಯವಸಾಯ ಅನ್ನೋದನ್ನ ಪುಸ್ತಕಗಳಲ್ಲಿ ಕಲಿಯೋದು ಅಲ್ಲ, ಓದಿ ಕಲಿಯೋದು ಅಲ್ಲ, 4 ಗೋಡೆಗಳಲ್ಲಿ ಮಧ್ಯದಲ್ಲಿ ಕಲಿಯೋದು ಅಲ್ಲ. ಬರಬೇಕು ಹೊರಗಡೆಗೆ, ಭೂಮಿ ಜೊತೆಯಲ್ಲಿ ನಾವು ಕಲಿಬೇಕಿದೆ, ಪ್ರಾಕ್ಟೀಸ್ ಮಾಡಬೇಕಾಗಿದೆ. ನಾವೇನು ಇದನ್ನು ಹೊಸದಾಗಿ ನೋಡ್ತಾ ಇಲ್ಲ, ಪರಂಪರೆಯಿಂದ ನೋಡ್ತಾ ಬಂದಿದ್ದೇವೆ. ಇದು ಪರಂಪರೆ. ವ್ಯವಸಾಯ ಅನ್ನೋದು ಒಂದು ಪರಂಪರೆ ನಮ್ಮ ದೇಶದಲ್ಲಿ. ಅಂತಹ ಪರಂಪರೆಯನ್ನು ಉಳಿಸಬೇಕು, ಪ್ರಕೃತಿ ಜೊತೆಗೆ ಬೆಳಿಬೇಕು, ಮತ್ತು ಉಳಿಬೇಕು. ನಾವು ಉಳಿಬೇಕು, ರೈತರು ಉಳಿಬೇಕು. ನಮ್ಮ ರವಿಕುಮಾರ್ ಸರ್ ಹೇಳಿದರು, ಮೇಡಮ್ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ, ಇದನ್ನು ನಿಲ್ಲಿಸಬೇಕು, ನೀವು ಅದಕ್ಕೆ ಪ್ರಯತ್ನ ಪಡಬೇಕು. ಎಸ್, ಡೆಫಿನೆಟ್ಲಿ ಸರ್. ಅಧಿಕಾರಿಗಳು ಜನರಿಗೆ, ರೈತರಿಗೆ ಮತ್ತು ಸರ್ಕಾರಕ್ಕೆ ಪಾಲಿಸಿ ಮೇಕರ್ ಶಾಸಕರಿದ್ದಾರೆ, ಅವರು ಪಾಲಿಸಿಯನ್ನು ಮಾಡ್ತಾರೆ. ಅವರಿಗೆ ಮತ್ತು ಜನರಿಗೆ ಮಧ್ಯವಾಗಿ ನಾವು ಕೆಲಸ ಮಾಡ್ತೇವೆ. ಖಂಡಿತ ತಮ್ಮೆಲ್ಲರ ನಿರ್ದೇಶನದಲ್ಲಿ, ಹಿರಿಯರ ಆಶೀರ್ವಾದದಲ್ಲಿ ಮತ್ತೆ ರೈತರ ಒಂದಿಗೆ ಕೆಲಸ ಮಾಡ್ತಾ ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು, ಹಸಿರು ಸೇನೆಯ ಪದಾಧಿಕಾರಿಗಳು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ನೂರಾರು ರೈತರು ಉಪಸ್ಥಿತರಿದ್ದರು. ಸಂಕಷ್ಟದಲ್ಲಿರುವ ಮಹಿಳೆಯರು ಮತ್ತು ಮಕ್ಕಳಿಗೆ ತಕ್ಷಣದ ರಕ್ಷಣೆ ಹಾಗೂ ನೆರವು ನೀಡುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿರುವ ಮಹತ್ವಾಕಾಂಕ್ಷೆಯ ಅಕ್ಕ ಪಡೆ ಯೋಜನೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಇಂದು ಅಧಿಕೃತವಾಗಿ ಚಾಲನೆ ನೀಡಿದರು. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ತಂಡಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದೌರ್ಜನ್ಯ, ಹಿಂಸೆ ಅಥವಾ ಶೋಷಣೆ ಎದುರಿಸುತ್ತಿರುವ ದುರ್ಬಲ ಮಹಿಳೆಯರು ಮತ್ತು ಮಕ್ಕಳಿಗೆ ತಕ್ಷಣದ ಸುರಕ್ಷತೆ ಒದಗಿಸುವುದು ಈ ಪಡೆಯ ಪ್ರಾಥಮಿಕ ಗುರಿಯಾಗಿದೆ.
ಅಕ್ಕಾಪಡೆ ತಂಡವು ಜಿಲ್ಲಾ ಮಟ್ಟದಲ್ಲಿ ಮಹಿಳಾ ಗೃಹ ರಕ್ಷಕರನ್ನ ಒಳಗೊಂಡಿರುತ್ತದೆ. ಸ್ಥಳೀಯ ಪೊಲೀಸರ ಸಹಯೋಗದೊಂದಿಗೆ ಪ್ರತಿದಿನ ಬೆಳಗ್ಗೆ 7ರಿಂದ ರಾತ್ರಿ 8ರವರೆಗೆ 2 ಪಾಳಿಗಳಲ್ಲಿ ಈ ಪಡೆ ಕಾರ್ಯನಿರ್ವಹಿಸಲಿದೆ. ತಂಡವು ಪ್ರಮುಖವಾಗಿ ಶಾಲಾ ಕಾಲೇಜುಗಳು, ಮಹಿಳಾ ಹಾಸ್ಟೆಲ್ಗಳು, ಬಸ್ ಮತ್ತು ರೈಲ್ವೆ ನಿಲ್ದಾಣಗಳು, ಮಾರುಕಟ್ಟೆಗಳು, ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಗಸ್ತಿನಲ್ಲಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಾರ್ವಜನಿಕರು ಹಾಸನದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ. ಒಂದೆಡೆ ಬೆಂಕಿ, ಮತ್ತೊಂದೆಡೆ ಹೂವು, ಎರಡನ್ನೂ ಸಮಾನವಾಗಿ ಸ್ವೀಕರಿಸಿದ ತಾಯಿ. ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದಂದು ಅವರ ದಿನಾಚರಣೆಯನ್ನ ಅತ್ಯಂತ ಗೌರವದಿಂದ ನೆನೆಯೋಣ ಎಂದು ಎಐಡಿಎಸ್ಒ ಜಿಲ್ಲಾ ಅಧ್ಯಕ್ಷೆ ಚೈತ್ರ ತಿಳಿಸಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದಂದು ಮಾತನಾಡಿದ ಅವರು, ಸಾವಿತ್ರಿಬಾಯಿ ಫುಲೆ ಅವರನ್ನು ನೆನೆಸಿಕೊಂಡಾಗ ಸೀರೆಯುಟ್ಟ ಒಬ್ಬ ಶಾಂತ ಸ್ವಭಾವದ ಶಿಕ್ಷಕಿ ನಮ್ಮ ಕಣ್ಣು ಮುಂದೆ ಬರುತ್ತಾರೆ. ಆದರೆ ಅವರನ್ನು ಕೇವಲ ಶಿಕ್ಷಕಿ ಎಂದು ನೆನಪಿಸಿಕೊಳ್ಳುವುದೆಂದರೆ ಅವರಲ್ಲಿದ್ದ ಹೋರಾಟಗಾರ್ತಿಯನ್ನು ಮರೆತಂತೆ. ಅವರು ಕೇವಲ ಶಾಲೆಯನ್ನು ತೆರೆಯಲಿಲ್ಲ, ಬದಲಾಗಿ ಸಾವಿರಾರು ವರ್ಷಗಳ ಶೋಷಣೆಯ ವಿರುದ್ಧ ಕೇವಲ ಒಂದು ಪುಸ್ತಕ ಮತ್ತು ಎದೆಯ ತುಂಬಾ ಧೈರ್ಯವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಯುದ್ಧವನ್ನೇ ಸಾರಿದ್ರು. ದಲಿತರಿಗೆ ಪಾಠ ಮಾಡುವುದನ್ನು ಅವರ ಸ್ವಂತ ಸಹೋದರನೇ ವಿರೋಧಿಸಿದಾಗ ಮತ್ತು ಧರ್ಮದ ಹೆಸರಿನಲ್ಲಿ ಪ್ರಶ್ನಿಸಿದಾಗ ಅವರು ತಲೆಬಾಗಲಿಲ್ಲ. ಬದಲಾಗಿ ತಮ್ಮ ಪತಿ ಜ್ಯೋತಿಬಾಯಿಗೆ ಬರೆದ ಪತ್ರದಲ್ಲಿ ತಮ್ಮ ಸಹೋದರನಿಗೆ ನೀಡಿದ ಉತ್ತರದ ಬಗ್ಗೆ ಹೀಗೆ ಬರೆಯುತ್ತಾರೆ. ನಾನು ಅವನಿಗೆ ಹೇಳಿದೆ, ಸಹೋದರನೇ, ನಿನ್ನ ಮನಸ್ಸು ಸಂಕುಚಿತವಾಗಿದೆ. ಆಡುವ ಹಸುಗಳಂತಹ ಪ್ರಾಣಿಗಳನ್ನ ನೀನು ಪ್ರೀತಿಯಿಂದ ಮುಟ್ಟುತ್ತೀಯ, ಹಾವಿಗೂ ಹಾಲೆರೆಯುತ್ತೀಯ. ಆದರೆ ನಿನ್ನಂತೆಯೇ ಮನುಷ್ಯರಾಗಿರುವ ಮಹರ್ ಮತ್ತು ಮಾಂಗ್ ಸಮುದಾಯದವರನ್ನ ಅಸ್ಪೃಶ್ಯರೆಂದು ಕಾಣುತ್ತೀಯ. ಇದಕ್ಕೆ ನಿನ್ನ ಬಳಿ ಯಾವುದಾದರೂ ಕಾರಣವಿದೆಯೇ ಎಂದು ಪ್ರಶ್ನಿಸಿದರು. ಅವರು ಕೇವಲ ಮೌನವಾಗಿ ಸಹಿಸಿಕೊಳ್ಳುವವರಾಗಿರಲಿಲ್ಲ. ಎದುರಾಳಿ ಸ್ವಂತ ಕುಟುಂಬದವರೇ ಆಗಿದ್ದರೂ ಅವರ ಡಾಂಬಿಕತೆಯನ್ನ ತರ್ಕಬದ್ಧವಾಗಿ ಪ್ರಶ್ನಿಸುವ ಅಧಿಕಾರಕ್ಕೆ ಅವರಲ್ಲಿತ್ತು ಎಂದು ತಿಳಿಸಿದರು. ಈ ದಿನವನ್ನು ಆನಂದ ಭಾರತಿ ಪ್ರೌಢಶಾಲೆ, ಸರ್ಕಾರಿ ಬಾಲಕರ ಪ್ರೌಢಶಾಲೆ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ, ಪ್ರಧಾನ ಮತ್ತು ಮಹಾರಾಜ ಪಾರ್ಕ್ ಹಾಗೂ ನಗರದ ವಿವಿಧೆಡೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ನಡುವೆ ಆಚರಿಸಲಾಯಿತು. ರಾಜ್ಯ ಖಜಾಂಚಿ ಸುಭಾಷ್, ಅಧ್ಯಕ್ಷರು ಚೈತ್ರ, ಕಾರ್ಯದರ್ಶಿ ಸುಷ್ಮಾ, ಉಪಾಧ್ಯಕ್ಷರು ಅಭಿಷೇಕ್ ಸೇರಿದಂತೆ ನಾನಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಸ್ನೇಹಿತರೆ, ಇವತ್ತು ಸಾವಿತ್ರಿಬಾಯಿ ಫುಲೆ ಅಕ್ಷರದ ಅವ್ವ, ಶಿಕ್ಷಣದ ರೂವಾರಿ ಮತ್ತು ನವೋದಯದ ಒಂದು ಮಹಾನ್ ವ್ಯಕ್ತಿತ್ವ ಅಂತ ಕರಿತೀವಿ. ಅವರ ದಿನಾಚರಣೆಯನ್ನು ಹಾಸನದ ವಿವಿಧೆಡೆ ನಾವು ಆಚರಣೆ ಮಾಡಿದ್ದೀವಿ. ಇವತ್ತು ನಮ್ಮ ಇಂಪಾರ್ಟೆಂಟು ನಾವು ಈ ದಿನನ ಆಚರಣೆ ಮಾಡಿದ್ದೇನೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಮರ್ಯಾದೆಗೇಡ ಹತ್ಯೆ ಇಡೀ ರಾಜ್ಯದಾದ್ಯಂತ ಹಲವಾರು ಕಡೆ ಹೆಚ್ಚಾಗ್ತಾರದು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಕಳೆದ 1 ವಾರದಲ್ಲೇ 2 ಘಟನೆಗಳು ನಮ್ಮ ಕಣ್ಮುಂದೆನೇ ಸಾಕ್ಷಿಯಾಗಿದೆ. ಏನು ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೀತು, ಹಾಗೆ ಮೊನ್ನೆ ಕೂಡ ವರದಿಯಾಗಿ ನೋಡಿದ್ದೀವಿ. ಬೆಂಗಳೂರಿನ ದೇವನಹಳ್ಳಿಯಲ್ಲೂ ಕೂಡ ಅದೇ ರೀತಿ ಒಂದು ಮರ್ಯಾದೆಗೇಡು ಹತ್ಯೆ ವರದಿಯಾಗಿದೆ. ಇಲ್ಲಿ ಮರ್ಯಾದೆಗೇಡು ಹತ್ಯೆಗಳು ಕೊನೆ ಆಗಬೇಕು. ಇವತ್ತು ಮಾನವೀಯತೆ ಎತ್ತಿ ಹಿಡಿಯೋಕ್ಕಾಗಬೇಕು. ಈ ಏನು ಸಮಾಜದಲ್ಲಿ ಈ ರೀತಿಯ ಒಂದು ಪಿಡುಗುಗಳು ಇನ್ನೂ ಉಳ್ಕೊಂಡಿದೆ, ಇನ್ನು ಜನರ ಮನಸ್ಸಿನಲ್ಲಿ ಇವತ್ತು ಉಳ್ಕೊಂಡಿದೆ. ಈ ಜಾತಿ ಧರ್ಮದಿಂದ ಹೊರಬರಕ್ಕಾಗಬೇಕು, ಮಾನವೀಯತೆನೇ ಎತ್ತಿಡಿಯಕ್ಕಾಗಬೇಕು. ಅವಾಗ ಮಾತ್ರ ಈ ರೀತಿ ಮರ್ಯಾದೆಗೇಡು ಹತ್ಯೆಗಳು ಕೊನೆಯಾಗಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಪ್ರತಿರೋಧ ದಿನವನ್ನ ಇಡೀ ರಾಜ್ಯದಾದ್ಯಂತ ನಾವು ಸಾವಿತ್ರಿಬಾಯಿ ಫುಲೆ ಜನ್ಮದಿನದ ಹಿನ್ನೆಲೆಯಲ್ಲಿ ಆಚರಣೆ ಮಾಡಿದ್ದೀವಿ. ಜನಗಳಲ್ಲಿ ಈ ಥರದೊಂದು ಅರಿವು ಮೂಡಬೇಕಂತ ಹೇಳಿ ಕೆಲಸ ಮಾಡ್ತಾ ಇದ್ದೀವಿ. ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸುತ್ತಿರುವ ಭದ್ರತಾ ಸಿಬ್ಬಂದಿಗಳಿಗೆ ಹಲವು ವರ್ಷಗಳಿಂದ ಬಾಕಿ ಇದ್ದ ಎಬಿಆರ್ಕೆ ಇನ್ಸೆಂಟಿವ್ ಕೊಡಿಸುವಲ್ಲಿ ಯಶಸ್ವಿಯಾದ ಹಿಂಸಾಡಳಿತ ಪರಿಷತ್ ಸದಸ್ಯ ರವೀಶ್ ಬಸವಾಪುರ ಅವರನ್ನು ಸಿಬ್ಬಂದಿಗಳು ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರವೀಶ್ ಬಸವಾಪುರ ಅವರು, ಹಿಂದೆ ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭದ್ರತಾ ಸಿಬ್ಬಂದಿಗಳು ತಮ್ಮ ಕುಂದುಕೊರತೆಗಳನ್ನು ನನ್ನ ಗಮನಕ್ಕೆ ತಂದಿದ್ರು. ಪ್ರಮುಖವಾಗಿ ಹಲವಾರು ವರ್ಷಗಳಿಂದ ತಮಗೆ ಬರಬೇಕಾದ ಎಬಿಆರ್ಕೆ ಇನ್ಸೆಂಟಿವ್ ದೊರೆಯುತ್ತಿಲ್ಲ ಎಂಬ ಬಗ್ಗೆ ಅಳಲು ತೋಡಿಕೊಂಡಿದ್ರು. ಈ ಸಮಸ್ಯೆಯ ಗಂಭೀರತೆಯನ್ನು ಅರಿತು ಇತ್ತೀಚೆಗೆ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆಡಳಿತ ಪರಿಷತ್ ವಿಷಯವನ್ನ ಪ್ರಸ್ತಾಪಿಸಲಾಯಿತು. ಆಸ್ಪತ್ರೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಭದ್ರತಾ ಸಿಬ್ಬಂದಿ ಸೇರಿದಂತೆ ಎಲ್ಲಾ ವರ್ಗದ ನೌಕರರಿಗೂ ಸರಿಯಾದ ಸಮಯಕ್ಕೆ ಇನ್ಸೆಂಟಿವ್ ತಲುಪಬೇಕು ಎಂದು ಮನವಿ ಮಾಡಲಾಗಿತ್ತು. ಇದಕ್ಕೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ ಹಿನ್ನೆಲೆಯಲ್ಲಿ ಇಂದು ಸಿಬ್ಬಂದಿಗಳಿಗೆ ಬಾಕಿ ಇದ್ದ ಪ್ರೋತ್ಸಾಹಧನ ದೊರೆಯುವಂತಾಗಿದೆ ಎಂದು ತಿಳಿಸಿದರು. ಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ರೂವಲ್ ಸಿಗ್ತಾ ಇಲ್ಲ. ಅಪ್ರೂವಲ್ ಸಿಕ್ಕಿದ್ದ ಕೂಡಲೇ ಎಲ್ಲರನ್ನು ಕೂಡ ಇನ್ಫಾರ್ಮ್ ಮಾಡ್ತೀವಿ. ಒಂದು 5,000 ಸಂಬಳ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ. ಈಗ ಅದನ್ನ ಕಾರ್ಯರೂಪದ ತರ ನಿಟ್ಟಿನಲ್ಲಿ ಏನ್ ಮಾಡಿಸ್ಬೇಕು ಮಾಡಿಸ್ಕೊಡ್ತೀನಿ, ಆಯ್ತಾ. ಇನ್ಸೆಂಟಿವ್ ನಿಮ್ಗೆ ಯಾರಿಗೂ ಹಾಕೇ ಇರಲಿಲ್ಲ ಬಹುತೇಕ ಅಲ್ವಾ. ಹಾಕ್ಲರು ನಾನೇ ಹಾಕ್ಲಿ, ಎಲ್ರಿಗೂ ಹಾಕ್ಬೇಕು. ಯಾರು ಹಾಸ್ಪಿಟ್ಲಿಗೆ ಓರಿಯೆಂಟೆಡ್ ಆಗಿ ಕೆಲಸ ಮಾಡ್ತಾರೆ, ಹಾಸ್ಪಿಟ್ಲು ಒಳಗಡೆ ಏನ್ ಕೆಲಸ ಮಾಡ್ತಾರೆ, ಈಗ ಬರೀ ಪೇಷಂಟಿಗೆ ಸಹಾಯ ಮಾಡೋದಲ್ಲ, ಈ ಪೇಷಂಟಿಗೆ ಸಹಾಯ ಆಗ್ಬೇಕಾದ್ರೆ ಸೆಕ್ಯೂರಿಟಿಗಳು ಕೆಲಸ ಮಾಡಿರ್ತಾನೆ. ಹಂಗಾಗಿ ನಾನು ಮಾತಾಡಿ ಎಲ್ರಿಗೂ ಕೊಡಬೇಕು ಇನ್ಸೆಂಟಿವ್ ಅಂತ ಹೇಳಿ ಹಾಕ್ಸಿದ್ದೆ, ಆಯ್ತಾ. ಇನ್ಸೆಂಟಿವ್ ಅಲ್ಲೂ ಮಾತಾಡಿದೆ, GCಲೂ ಮಾತಾಡಿದೆ, ಇನ್ಸೆಂಟಿವ್ ಕೊಡಬೇಕು. ಸಾಲದಕ್ಕೆ ಏನು ವರ್ಗದ ಕೇರಿದ್ದಾರೆ ಎಲ್ಲ ನೌಕರರು ಕೂಡ ಇನ್ಸೋರ್ಸ್ ಮಾಡಬೇಕು ಅಂತೇಳಿ ಕೇಳ್ಕೊಂಡೆ ಮಂತ್ರಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ
ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಭದ್ರತಾ ಸಿಬ್ಬಂದಿಗಳು ಹಾಗೂ ವಿವಿಧ ವಿಭಾಗದ ಪ್ರಮುಖರು ಉಪಸ್ಥಿತರಿದ್ದರು. ಹೊಸ ವರ್ಷದ ಮೊದಲ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಾರದ ಅಧಿಕಾರಿಗಳು, ಗೈರಾದ ಅಧಿಕಾರಿಗಳ ವಿರುದ್ಧ ತಹಶೀಲ್ದಾರ್ ರೇಣುಕುಮಾರ್ ಗರಂ ಆಗಿದ್ದಾರೆ. ಸರ್ಕಾರದ 20 ಇಲಾಖೆಗಳಲ್ಲಿ 10 ಇಲಾಖೆಗಳು ಮಾತ್ರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಬೂಬು ಹೇಳಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಚಕ್ಕರ್ ಹೊಡೆದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದು, ಈ ಹಿಂದೆ ಹಲವು ಬಾರಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಎಲ್ಲಾ ಇಲಾಖೆಯ ಮುಖ್ಯಸ್ಥರುಗಳು ಭಾಗವಹಿಸಲೇಬೇಕೆಂದು ತಿಳಿಸಿದ್ದೇನೆ. ಆದರೆ ಮುಖ್ಯಸ್ಥರುಗಳು ಬಾರದೆ ಕೇವಲ ಅವರ ಸಿಬ್ಬಂದಿಗಳನ್ನು ಮಾತ್ರ ಕಳುಹಿಸಿದ್ದಾರೆ ಎಂದು ಗುಡುಗಿದರಲ್ಲದೆ ಮುಖ್ಯಸ್ಥರ ಪರವಾಗಿ ಬಂದಿದ್ದ ಸಿಬ್ಬಂದಿಗಳಿಂದ ಹಿಂದಕ್ಕೆ ಕಳುಹಿಸಿದ್ದಾರೆ. ತಾಲೂಕು ಆಡಳಿತ ಎಂದರೆ ತಹಶೀಲ್ದಾರರಿಗೆ ಸಂಬಂಧಿಸಿದೆ ಎಂದು ತಿಳಿದುಕೊಂಡಿದ್ದಾರೆ. ಇದು ಎಲ್ಲರ ಜವಾಬ್ದಾರಿಯೂ ಕೂಡ. ಮುಲಾಜಿಲ್ಲದೆ ಅಧಿಕಾರಿಗಳಿಗೆ ಮುಖ್ಯಸ್ಥರ ಹೆಸರುಗಳನ್ನು ಕೂಡಲೇ ಕಳುಹಿಸುತ್ತೇನೆ ಎಂದು ತಹಶೀಲ್ದಾರ್ ತಿಳಿಸಿದ್ದಾರೆ. ಮೊದಲನೇ ಸರ್ವರ ಮೇಡಮ್ ನಾನು ಆಡಿಟ್ ವರದಿ ಹೋಗಿತ್ತು. ಅದಾದ ನಾನು ಮೊದಲನೇ ಸರ್ವರ ಜನಸಂಘ ಸಭೆಗೆ ಆಗಿಲ್ಲ ಮೇಡಮ್ ಅಂತ ರಿಪೋರ್ಟ್ ಆಗ್ತದೆ. ಜನ ಸಮಸ್ಯೆ ಬಗೆಹರಿಸಿದೆ. ಏನೇನು ಕೆಲಸ ಮಾಡ್ತಾ ಇದ್ರು ಅಂತ ನಾನು ಫೋನ್ ಮಾತಾಡಲ್ಲ. ಚುನಾವಣೆಯಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ. ಅದನ್ನ ಮನದಲ್ಲಿಟ್ಟುಕೊಂಡು ಯಾವ ಸದಸ್ಯರು ಕೂಡ ಬೇಸರ ವ್ಯಕ್ತಪಡಿಸಬೇಡಿ ಎಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ತಿಳಿಸಿದರು. ಪಟ್ಟಣದ ತಾಲೂಕು ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾ ನೂತನ ಪದಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮ ಹಾಗೂ ತಾಲೂಕು ನೂತನ ಕಾರ್ಯಕಾರಿ ಪದಾಧಿಕಾರಿಗಳ ಪದಗ್ರಹಣ ಹಮ್ಮಿಕೊಂಡಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ. ಆದರೆ ಅದನ್ನು ಮನದಲ್ಲಿ ಇಟ್ಟುಕೊಂಡು ಯಾವ ಸದಸ್ಯರು ಕೂಡ ಬೇಸರವನ್ನು ವ್ಯಕ್ತಪಡಿಸಬಾರದು. ಇದರಿಂದ ಸಂಘಕ್ಕೆ ಬಹಳಷ್ಟು ನಷ್ಟ ಉಂಟಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಸದಸ್ಯರು ಕೂಡ ವಿಶ್ವಾಸದಿಂದ ಹೋಗುವುದು ಉತ್ತಮವಾಗಿದೆ. ನಮ್ಮ ಹಿರಿಯರು ಮಾತು ನಮಗೆ ಈ ಸಂದರ್ಭದಲ್ಲಿ ಮೆಲುಕು ಹಾಕುವ ಸಂದರ್ಭವಾಗಿದೆ. ಗೆದ್ದು ಎಂದಿಗೂ ನೀ ಬೀಗಬೇಡ, ಸೋತು ನೀ ಎಂದು ಮರುಗಬೇಡ ಎಂಬ ಮಾತಿನಂತೆ ಚುನಾವಣೆಯಲ್ಲಿ ಎಂದಿಗೂ ಕೂಡ ಸೋತವನನ್ನು ಸೋಲುಗಾರ ಅಲ್ಲ, ಮುಂದೊಂದು ದಿನ ಅವರಿಗೂ ಕೂಡ ಸಿಗುತ್ತದೆ ಎಂದು ಗುರಿಯನ್ನು ಇಟ್ಟುಕೊಂಡು ಕೆಲಸ ನಿರ್ವಹಿಸುವುದು ಉತ್ತಮವಾಗಿದೆ ಎಂದರು. ಆ ಮಾತಿನ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಕೂಡ ಹೆಜ್ಜೆ ಇರುವಂಥ ಕೆಲಸವನ್ನು ಮಾಡೋಣ. ಸಂಘವನ್ನು ಕಟ್ಟುವಂಥ ಕೆಲಸವನ್ನು ಮಾಡೋಣ. ಸಂಘ ಇದ್ದರೆ ನಾವೆಲ್ಲರೂ ಕೂಡ ಸಂಘದ ಶಕ್ತಿ ನಮ್ಮೆಲ್ಲರಿಗೆ ಶಕ್ತಿ ಆಗಬೇಕು. ಆ ಮೂಲಕ ಸಾಂಘಿಕವಾಗಿ ಶಕ್ತಿಯನ್ನು ಬಳಕೆ ಮಾಡಿ ಇಡೀ ನಮ್ಮ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಅನೇಕ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ನಾವು ನೀವು ಸೇರಿ ಮಾಡ್ಕೋಬೇಕಾದಂಥದ್ದು ಅನಿವಾರ್ಯ. ಈ ದೃಷ್ಟಿಯಲ್ಲಿ ನಮಗೆ ಇದರ ಕಾರ್ಯಕ್ರಮದ ಮೂಲಕ ನಾವೆಲ್ಲರನ್ನ ಇವತ್ತು ಸತ್ಕರಿಸಿದಂಥ ಬಹುಶಃ ಇವೆಲ್ಲರೂ ಇಲ್ಲಿ ನೋಡ್ತಾ ಬಾಲಣ್ಣರದ್ದು ಅವರ ಮನೆ ಕಾರ್ಯಕ್ರಮಕ್ಕೆ ಒಟ್ಟಿಗೆ ಕೆಲವು ಸನ್ಮಾನ ಮಾಡಿದ್ದೇವೆ. ಈ ರಾಜ್ಯದಲ್ಲಿ ಯಾವ್ದಾರ ಒಬ್ಬ ಶಾಸಕರಿದ್ದರೆ ಅದು CM ಬಾಲಕೃಷ್ಣ ಅವರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾದ ಪ್ರಕಾಶ್, ಬೊಮ್ಮೇಗೌಡ, ಕುಶ್ವಂತ್, ಪ್ರತಾಪ್, ಮಲ್ಲೇಶ್, ಕೃಷ್ಣ, ಸ್ವರೂಪ್ ಇನ್ನು ಮುಂತಾದ ಸದಸ್ಯರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ಡಿವೈಎಸ್ಪಿ ಕುಮಾರ್, ತಾಲೂಕು ದಂಡಾಧಿಕಾರಿ ಶಂಕರಪ್ಪ, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಮದನ್ ಗೌಡ, ಜಿಲ್ಲಾಧ್ಯಕ್ಷ ಕೆಂಚೇಗೌಡ ಇನ್ನು ಮುಂತಾದವರು ಹಾಜರಿದ್ದರು. ಟಿ. ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಲ್ಲಿ ಇತಿಹಾಸ ಪುರಾಣ ಪ್ರಸಿದ್ಧ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಬಂಡಿಯನ್ನು ನೋಡಲು ಭಕ್ತಗಣ ಜಮಾಯಿಸಿದ್ದು, ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತಾದಿಗಳು ಬಂಡಿಯ ಓಟವನ್ನು ಕಣ್ತೊಪ್ಪಿಕೊಂಡರು. ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು, ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆದವು. ಅಮ್ಮನವರ ಉತ್ಸವ ಮೂರ್ತಿ ದೇವಾಲಯವನ್ನು ಪ್ರದಕ್ಷಿಣೆ ಹಾಕಿದ ನಂತರ ದೇವಾಲಯದ ಮುಂಭಾಗದ ರುದ್ರಾಕ್ಷಿ ಮಂಟಪಕ್ಕೆ ತಂದು ಪ್ರತಿಷ್ಠಾಪನೆ ಮಾಡಲಾಯಿತು. ನೆರೆದಿದ್ದ ಭಕ್ತರು ಮೊದಲ ಬಂಡಿ ಓಟಕ್ಕೆ ಹಿಡುಗಾಯಿ ಸುರಿಮಳೆಗೈದರು. ನಂತರ ಬಂಡಿ ಬೀದಿಯ ಮೂಲಕ ಬಂಡಿ ಮಂಟಪದ ಬಳಿ ತಲುಪುತ್ತಿದ್ದಂತೆ ಅಮ್ಮನವರಿಗೆ ಮಹಾಮಂಗಳಾರತಿ ಮಾಡುವ ಮೂಲಕ ಬಂಡಿ ಓಟಕ್ಕೆ ಚಾಲನೆ ನೀಡಲಾಯಿತು. ನೆರೆದಿದ್ದ ಭಕ್ತರು ಅಮ್ಮನವರಿಗೆ ಜೈಕಾರ ಕೂಗಿದ್ರು. ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬ್ಯಾಡರಹಳ್ಳಿ ಗ್ರಾಮದ ಗ್ರಾಮಸ್ಥರ ಸೇವಾ ಸಮಿತಿ ವತಿಯಿಂದ 36ನೇ ವರ್ಷದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು.
ಮಾಜಿ ಸಚಿವರು ಹಾಗೂ ಸಂಸದರಾದ ಸಿಎಸ್ ಪುಟ್ಟರಾಜು ಅವರ ಸಹೋದರರಾದ ಚಿಕ್ಕರಾಮಣ್ಣ ಮತ್ತು ಮಾಸ್ಟರ್ ಲಿಂಗಯ್ಯ ಅವರು ಆರಂಭಿಸಿದ ಅನ್ನದಾನಕ್ಕೆ ಕೊಡುವ ಕೊಡುಗೈದಾನಿಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವುದಾಗಿ ಗ್ರಾಮಸ್ಥರು ತಿಳಿಸಿದರು. ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು ಅವರು ಮೂಗೂರು ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಸೇವಾ ಕಾರ್ಯವನ್ನು ಸಾಂಘಿಕವಾಗಿ ನಿರ್ವಹಿಸುತ್ತಾ ಬರುತ್ತಿದ್ದು ಅನ್ನಸಂತರ್ಪಣೆ ಕಾರ್ಯವನ್ನು ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡಿ ಅಮ್ಮನವರ ಸೇವೆ ಮಾಡುತ್ತಿದ್ದಾರೆ ಎಂದು ಬ್ಯಾಡರಹಳ್ಳಿ ಅನ್ನಸಂತರ್ಪಣೆ ಸಮಿತಿಯ ಪದಾಧಿಕಾರಿಗಳು ಸ್ಮರಿಸಿದರು. ಕಲಬುರಗಿ ನಗರದ ಹೊರವಲಯದಲ್ಲಿರುವ ಕೇಂದ್ರ ಕಾರಾಗೃಹಕ್ಕೆ ಡಿಜಿಪಿ ಭೇಟಿ ನೀಡಿ ಜೈಲಿನ ಪ್ರತಿಯೊಂದು ಬ್ಯಾರಕ್ಗಳನ್ನು ಕೂಲಂಕುಷವಾಗಿ ತಪಾಸಣೆ ನಡೆಸಿದರು. ಇತ್ತೀಚೆಗಷ್ಟೇ ಕಲಬುರಗಿ ಜೈಲಿನ ಒಳಗಡೆ ಕೈದಿಗಳು ಇಸ್ಪೀಟ್ ಆಡುವುದು, ಮದ್ಯಪಾನ ಹಾಗೂ ಸಿಗರೆಟ್ ಸೇವಿಸುತ್ತಾ ಐಷಾರಾಮಿ ಜೀವನ ನಡೆಸುತ್ತಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದವು. ಈ ಘಟನೆಯು ರಾಜ್ಯ ಕಾರಾಗೃಹ ಇಲಾಖೆಯಲ್ಲಿ ಸಂಚಲನ ಮೂಡಿಸಿದ್ದಲ್ಲದೆ ಜೈಲಿನ ಭದ್ರತೆಯ ಬಗ್ಗೆ ಸರ್ಕಾರ ಹಾಗೂ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು. ಬಾರ್ಗೆ ಬೆಂಕಿ ಇಟ್ಟು ಪುಂಡರು ಪುಂಡಾಟ ನಡೆಸಿದ್ದು, ಪುಂಡರ ಅಟ್ಟಹಾಸ ಬಾರ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕು ಅಗಸರಹಳ್ಳಿ ಗೇಟ್ ಬಳಿ ಇರುವ ಈಗಲ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ರಾತ್ರಿ ವೇಳೆ ಗಲಾಟೆ ನಡೆದಿದೆ. ರಕ್ಷಿತ್ ಸಹಚರರಿಂದ ದಾಂಧಲೆ ಶುರುವಾಗಿದೆ ಎಂದು ತಿಳಿಸಲಾಗಿದ್ದು, ಬಾರ್ನಲ್ಲಿ ಫ್ರೀ ಎಣ್ಣೆಗೆ ಬೇಡಿಕೆ ಇಟ್ಟಿದ್ದು, ಬೇಡಿಕೆ ನಿರಾಕರಿಸಿದ್ದಕ್ಕೆ ಪುಂಡರು ಬಾರ್ಗೆ ಬಾರ್ ಮಾಲೀಕರ ಕಾರ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ದಾಂಧಲೆ ನಡೆಸಿದ್ದಾರೆ. ಘಟನೆ ಕುರಿತಂತೆ ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಕ್ರಮ ಮರಳು ಸಾಗಣೆ, 2 ಟಿಪ್ಪರ್ ವಾಹನಗಳು ವಶಕ್ಕೆ, ಕಟ್ಟುನಿಟ್ಟಿನ ಕ್ರಮಕ್ಕೆ ತಹಶೀಲ್ದಾರ್ ಸೂಚನೆ. 5 ಲಕ್ಷ ಮೌಲ್ಯದ 4 ಸ್ಕೂಟಿಗಳ ವಿತರಣೆ, ಬಡ ಅಂಗವಿಕಲರಿಗೆ ನೆರವಾದ ಶಾಸಕ ಸಿಮೆಂಟ್ ಮಂಜು, ಮಂದಹಾಸ ಬೀರಿದ ಫಲಾನುಭವಿಗಳು. ತಂಬಾಕು ಬೆಲೆ ತಾರತಮ್ಯ ಸರಿಪಡಿಸಲು ಆಗ್ರಹ, ಇಲ್ಲವಾದಲ್ಲಿ ಸಂಸದರ ಕಚೇರಿ ಮುಂದೆ ಧರಣಿ, ತಾಲೂಕು ರೈತ ಸಂಘದ ಅಧ್ಯಕ್ಷ ಯೋಗಣ್ಣ ಎಚ್ಚರಿಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.